ಡಿಕೋಡರ್ ಮಾಧ್ಯಮಕ್ಕೆ ಸ್ವಾಗತ. ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜಾಪ್ರಭುತ್ವದ ಸರ್ಕಾರವು ತನ್ನ ಪಾರದರ್ಶಕವಾಗಿರಲು ತನ್ನ ದಿನನಿತ್ಯದ ಕೆಲಸ ಕಾರ್ಯಗಳನ್ನು, ಪ್ರತಿ ತಿಂಗಳು ಹಮ್ಮಿಕೊಳ್ಳುವ ಯೋಜನೆಗಳನ್ನು, ಪ್ರತಿ ವಾರವೂ ಪೂರ್ಣಗೊಳಿಸುವ ಕೆಲಸದ ವಿವರಗಳನ್ನು ಮಾಧ್ಯಮಗಳೊಂದಿಗೆ ಹಂಚಿಕೊಳ್ಳುವುದು ಒಂದು ಸರ್ಕಾರದ ಜವಾಬ್ದಾರಿಯಾಗಿ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡಿಕೊಳ್ಳಲು ಒಂದು ಅವಶ್ಯಕವಾಗಿದೆ. ಆದರೆ ಈಗಿನ ಸರ್ಕಾರಗಳು ಜನರೊಂದಿಗೆ, ಮಾಧ್ಯಮಗಳೊಂದಿಗೆ ಸರ್ಕಾರದಲ್ಲಿ ಆಗುತ್ತಿರುವಂಥ ಕೆಲಸಗಳ ಬಗ್ಗೆ, ಹಣಕಾಸಿನ ವಿವರಗಳ ಬಗ್ಗೆ ಯಾವುದೇ ವಿವರಗಳನ್ನು ಹಂಚಿಕೊಳ್ಳುವುದಿಲ್ಲ. ಇದು ಸರ್ಕಾರದಲ್ಲಿನ ಭ್ರಷ್ಟಾಚಾರಕ್ಕೆ ಕಾರಣವಾಗಿದೆ. ಆದ್ದರಿಂದ ನಮ್ಮ ಡಿಕೋಡರ್ ಮಾಧ್ಯಮದ ಉದ್ದೇಶ ಸರ್ಕಾರ ಒದಗಿಸುವ ಮಾಹಿತಿಗಳನ್ನು ವಿಶ್ಲೇಷಿಸುವುದು ಮತ್ತು ಅದು ಜನರಿಗೆ ತಲುಪಿಸುವುದು ಮುಖ್ಯ ಉದ್ದೇಶವಾಗಿದೆ. ಪ್ರತಿಯೊಂದು ಇಲಾಖೆಯ ತಾನು ಎಷ್ಟೊಂದು ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡುತ್ತಿರುತ್ತದೆ. ಆ ದುಡ್ಡು ಎಲ್ಲಿ ಹೋಯಿತು, ಹೇಗೆ ಖರ್ಚಾಯಿತು, ಯಾವ ರೀತಿ ಅದು ವಿನಿಯೋಗವಾಗಿದೆ, ಪಾರದರ್ಶಕವಾಗಿ ಜನರಿಗೆ ಮುಟ್ಟಿಸಬೇಕಾಗಿದ್ದು ಅವಶ್ಯಕವಾಗಿದೆ. ನಾವು ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ಈ ಮೂಲಕ ಜನರಿಗೆ ಪಾರದರ್ಶಕ ಆಡಳಿತದ ಅವಶ್ಯಕತೆ ಇದೆ. ಜನರಿಗೆ ಯಾರು ಕೆಲಸ ಮಾಡುವುದಿಲ್ಲವೋ ಅವರಿಗೆ ಹೊಣೆಗಾರಿಕೆಯನ್ನು ಒಪ್ಪಿಸುವ ಅವಶ್ಯಕತೆ ಇದೆ ಮತ್ತು ಜನರಿಗೆ ತಮ್ಮ ತೆರಿಗೆ ಹಣದ ಉಪಯೋಗ ಹೇಗೆ ಆಗುತ್ತಿದೆ, ಅದರ ಸದ್ಬಳಕೆ ಹೇಗೆ ಆಗುತ್ತಿದೆ, ನಮ್ಮ ಉಪಯೋಗಕ್ಕೆ ಆಗುತ್ತಿದೆಯೋ ಇಲ್ಲೋ ಅನ್ನೋದು ತಿಳಿದುಕೊಳ್ಳುವುದು ಅವರ ಮೂಲಭೂತ ಹಕ್ಕು. ಯಾಕೆಂದರೆ ಜನರು ತೆರಿಗೆ ದುಡ್ಡನ್ನು ಕಟ್ಟುತ್ತಿದ್ದಾರೆ. ಆ ದುಡ್ಡು ದುರುಪಯೋಗವಾಗಬಾರದು. ಆ ಕಾರಣದಿಂದ ಪ್ರಜಾಪ್ರಭುತ್ವದ ಸರ್ಕಾರವು ಜನರಿಂದಲೇ ನಡೆಯುವ ಕಾರಣದಿಂದ ಒಂದು ಪಾರದರ್ಶಕತೆಯನ್ನು ಉಳಿಸಿಕೊಳ್ಳುವುದು ಅವಶ್ಯಕವಾಗಿದೆ. ನಾವು ಪಾರದರ್ಶಕತೆ, ಆರ್ಟ್ ಆಫ್ ಗವರ್ನೆನ್ಸ್, ಅಕೌಂಟೆಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ, ಹೊಣೆಗಾರಿಕೆ, ಜವಾಬ್ದಾರಿ ಮತ್ತು ಪಾರದರ್ಶಕತೆ, ಈ ಮೂರು ಅಂಶಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಒಂದು